ನಿಮ್ಮ ಪರ್ಸ್ನಲ್ಲಿರೋ ಆ ಪ್ಲಾಸ್ಟಿಕ್ ಕಾರ್ಡ್ ಇದೆಲ್ಲ ಅದು ಕೇವಲ ಒಂದು ಕಾರ್ಡ್ ಅಲ್ಲ, ಅದೊಂದು ಹಣಕಾಸಿನ ಅಸ್ತ್ರ. ಪ್ರತಿಯೊಬ್ಬರ ಕೈಗೂ ಇದನ್ನ ಕೊಡ್ಲಾಗಿದೆ. ಇದನ್ನ ಸರಿಯಾಗಿ ಬಳಸಿದ್ರೆ ಇದು ನಿಮ್ಗೆ ಅಪಾರ ಶಕ್ತಿ ಕೊಡುತ್ತೆ. ಆದ್ರೆ ಒಂದೇ ಒಂದು ಸಣ್ಣ ತಪ್ಪು ನಿಮ್ಮನ್ನ ಆರ್ಥಿಕ ವಿನಾಶದ ಅಂಚಿಗೆ ತಳ್ಳಿಬಿಡ್ಬೋದು. ಹಾಗಾದ್ರೆ ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ನಿಜವಾಗ್ಲೂ ಒಂದು ಬಲೆನಾ ಅಥವಾ ಅದೊಂದು ಸಾಧನವಾ? ಬನ್ನಿ ಇದರ ಹಿಂದಿರೋ ಕೋಡನ್ನ ಬ್ರೇಕ್ ಮಾಡೋಣ. ನೋಡಿ, ಕ್ರೆಡಿಟ್ ಕಾರ್ಡ್ಗೆ 2 ದಾರಿಗಳಿವೆ. ಆಯ್ಕೆ ಸಂಪೂರ್ಣವಾಗಿ ನಮ್ಮದೇ. ಒಂದು ದಾರಿ ನಮ್ಮನ್ನ ಸಾಲ, ಬಡ್ಡಿ ಮತ್ತು ಕೊನೆಗೆ ವಿನಾಶದ ಕಡೆಗೆ ತಳ್ಳುತ್ತೆ. ಇನ್ನೊಂದು ದಾರಿ ಇದೆಯಲ್ಲ, ಅದು ನಮಗೆ ಶಕ್ತಿ, ಅದ್ಭುತವಾದ ರಿವಾರ್ಡ್ಸ್ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಆದರೆ ಸರಿಯಾದ ದಾರಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಮೊದಲು ಈ ಆಟದ ನಿಯಮಗಳೇನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸರಿ, ಮೊದಲನೇ ದಾರಿಯ ಬಗ್ಗೆ ಮಾತಾಡೋಣ. ಜನರು ಹೇಗೆ ಈ ಬಲೆಗೆ ಬೀಳ್ತಾರೆ ಅನ್ನೋದನ್ನ ನೋಡೋಣ. ಸ್ವಲ್ಪನೂ ತಿಳುವಳಿಕೆ ಇಲ್ಲದವರನ್ನ ಈ ಸಿಸ್ಟಮ್ ಹೇಗೆ ತನ್ನೊಳಗೆ ಸಿಲುಕಿಸಿಬಿಡುತ್ತೆ ಅನ್ನೋದರ ಒಂದು ಆಳವಾದ ವಿಶ್ಲೇಷಣೆ ಇದು. ಕ್ರೆಡಿಟ್ ಕಾರ್ಡ್ನ ಅತಿ ದೊಡ್ಡ ಅಪಾಯ ಏನಂದ್ರೆ ಅದು ನಮ್ಮ ಮನಸ್ಸಿನ ಜೊತೆ ಆಟ ಆಡೋದು. ನಮ್ಮತ್ರ ದುಡ್ಡಿದೆ ಅನ್ನೋ ಒಂದು ಭ್ರಮೆಯನ್ನ ಅದು ಸೃಷ್ಟಿ ಮಾಡುತ್ತೆ. ಆದರೆ ವಾಸ್ತವದಲ್ಲಿ ಅದು ನಮ್ಮ ದುಡ್ಡೇ ಅಲ್ಲ, ನಾವು ಸಾಲ ಮಾಡ್ತಿದ್ದೀವಿ. ಇದು ಮನೆ ಕಟ್ಟೋಕೆ ಅಥವಾ ಓದೋಕೆ ಮಾಡೋ ಸಾಲದರಾಗಲ್ಲ. ಇದು ಆಸ್ತಿ ಮಾಡೋ ಸಾಲವಲ್ಲ. ಇದು ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋಕೆ ಮಾಡೋ ಸಾಲ. ಅದಕ್ಕೆ ಇದು ಅತ್ಯಂತ ಅಪಾಯಕಾರಿ. ಹಾಗಿದ್ರೆ ಈ ಭ್ರಮೆಗಾಗಿ ನಾವು ತೆರಬೇಕಾದ ಬೆಲೆ ಏನು? 40%. ಹೌದು, ನೀವು ಕೇಳಿದ್ದು ಸರಿನೇ. ಕ್ರೆಡಿಟ್ ಕಾರ್ಡ್ ಮೇಲೆ ಕಟ್ಟದೇ ಉಳಿದಿರೋ ಹಣದ ಮೇಲೆ ಹಾಕೋ ವಾರ್ಷಿಕ ಬಡ್ಡಿ ದರ ಸುಮಾರು 40%. ಒಂದು ಕ್ಷಣ ಯೋಚನೆ ಮಾಡಿ ಈ ಸಂಖ್ಯೆ ಎಷ್ಟು ದೊಡ್ಡದು ಅಂತ. ಬೇರೆ ಸಾಲಗಳ ಜೊತೆ ಹೋಲಿಸಿದ್ರೆ ಇದರ ಅಸಲಿ ಚಿತ್ರಣ ಸಿಗುತ್ತೆ. ಹೋಮ್ ಲೋನ್ ಬಡ್ಡಿ ಸುಮಾರು 9%, ಎಜುಕೇಷನ್ ಲೋನ್ ಹೆಚ್ಚೆಂದ್ರೆ 12%. ಆದರೆ ಕ್ರೆಡಿಟ್ ಕಾರ್ಡ್ ಸಾಲ ಬರೋಬ್ಬರಿ 40%. ಯಾಕಿಷ್ಟು ಜಾಸ್ತಿ? ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಸಾಲಕ್ಕೆ ಯಾವುದೇ ಗ್ಯಾರಂಟಿ ಇರಲ್ಲ, ಯಾವುದೇ ಆಸ್ತಿ ಅಡ ಇಟ್ಟಿರಲ್ಲ. ಹಾಗಾಗಿ ಬ್ಯಾಂಕ್ಗಳಿಗೆ ರಿಸ್ಕ್ ಹೆಚ್ಚು, ಅದಕ್ಕೆ ಅವರು ಹಾಕೋ ದಂಡನೂ ಅಷ್ಟೇ ಹೆಚ್ಚು. ಈಗ ಈ ಸಿಸ್ಟಮ್ನ ಅತ್ಯಂತ ಕುತಂತ್ರದ ಭಾಗಕ್ಕೆ ಬರೋಣ. ಅದೇ ಮಿನಿಮಮ್ ಅಮೌಂಟ್ ಡ್ಯೂ ಅಥವಾ ಕನಿಷ್ಠ ಪಾವತಿ. ನೋಡೋಕೆ ಇದು ನಮಗೆ ಸಹಾಯ ಮಾಡೋ ಥರ ಕಾಣಿಸುತ್ತೆ. ಆದರೆ ನಿಜವೇಳ್ಬೇಕಂದ್ರೆ ಇದು ನಮ್ಮನ್ನ ನಿರಂತರ ಸಾಲದ ಚಕ್ರದಲ್ಲೇ ಇಡೋಕೆ ಡಿಸೈನ್ ಮಾಡಿರೋ ಒಂದು ಪಕ್ಕಾ ಬಲೆ. ಈ ಸಾಲದ ಸುಳಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಮೊದಲನೇ ಹಂತ, ನೀವು ಕೇವಲ ಮಿನಿಮಮ್ ಅಮೌಂಟ್ ಕಟ್ತೀರಾ. ಸದ್ಯಕ್ಕೆ ನಿರಾಳ ಅನ್ಸುತ್ತೆ. ಆದರೆ 2ನೇ ಹಂತದಲ್ಲಿ ಉಳಿದಿರೋ ಪೂರ್ತಿ ಹಣದ ಮೇಲೆ 40% ಬಡ್ಡಿ ಬೀಳುತ್ತೆ. 3ನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಈ ಬಡ್ಡಿ ಚಕ್ರಬಡ್ಡಿಯಾಗಿ ಬೆಳೆದು ನಿಮ್ಮ ಒಟ್ಟು ಸಾಲವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಕೊನೆಗೆ 4ನೇ ಹಂತದಲ್ಲಿ ನಿಮ್ಗೆ ಗೊತ್ತಾಗೋದ್ರೊಳಗೆ ನೀವು ಒಂದು ದೊಡ್ಡ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತೀರ. ಈ ಬಲೆಗೆ ಬಿದ್ರೆ ಆಗೋ ಅಂತಿಮ ಪರಿಣಾಮ ನಿಮ್ಮ ಕ್ರೆಡಿಟ್ ಸ್ಕೋರ್ ಸಂಪೂರ್ಣವಾಗಿ ನಾಶವಾಗೋಗುತ್ತೆ. ಇದು ಒಂದು ರೀತಿ ಆರ್ಥಿಕ ಮರಣಶಾಸನ ಇದ್ದಾಗೆ. ಅಂದ್ರೆ ಭವಿಷ್ಯದಲ್ಲಿ ನಿಮಗೆ ಲೋನ್ ಸಿಗಲ್ಲ ಅನ್ನೋದು ಮಾತ್ರ ಅಲ್ಲ, ಒಳ್ಳೆ ಮನೆ ಬಾಡಿಗೆಗೆ ಸಿಗೋದು ಕಷ್ಟ ಆಗ್ಬೋದು, ಕೆಲವೊಂದು ಕೆಲಸಗಳು ಕೂಡ ಕೈತಪ್ಪಿ ಹೋಗ್ಬೋದು. ನಿಮ್ಮ ಆರ್ಥಿಕ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋದಾಗೆ. ಸರಿ, ಇಷ್ಟೆಲ್ಲ ಕೇಳಿ ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ನಾವು ಆಟವನ್ನೇ ನಮ್ಮ ಕಡೆಗೆ ತಿರುಗಿಸ್ಕೊಡೋದು ಹೇಗೆ ಅಂತ ಕಲಿಯೋಣ. ಇದೇ ಸಿಸ್ಟಮ್ನ ನಿಯಮಗಳನ್ನ ಬಳಸಿ ಅದರಿಂದಲೇ ಲಾಭ ಪಡೆಯೋದು ಹೇಗೆ ಅಂತ ನೋಡೋಣ. ಹಾಗಾದ್ರೆ ಈ ಆಟವನ್ನು ಗೆಲ್ಲೋದು ಹೇಗೆ? ಇಲ್ಲಿದೆ ಮೊದಲನೇ ಸೀಕ್ರೆಟ್. ಪ್ರತಿಯೊಂದು ಕ್ರೆಡಿಟ್ ಕಾರ್ಡ್ನಲ್ಲೂ ಬಡ್ಡಿ ರಹಿತ ಅವಧಿ ಅಂತ ಒಂದು ಇರುತ್ತೆ. ಇದು ಸುಮಾರು 50 ದಿನಗಳ ತನಕ ಇರ್ಬೋದು. ಅಂದ್ರೆ ಇದು ಬ್ಯಾಂಕ್ ನಿಮಗೆ ಕೊಡ್ತಿರೋ ಒಂದು ಫ್ರೀ ಲೋನ್. ಉದಾಹರಣೆಗೆ, ನೀವು ಏನೋ ಒಂದು ಖರೀದಿ ಮಾಡಿದ್ರೆ ಆ ಹಣವನ್ನ 50 ದಿನಗಳ ಕಾಲ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿಟ್ಟು ಅದರಿಂದ ಬಡ್ಡಿ ಗಳಿಸ್ಬೋದು. ಕೊನೆಗೆ ಡ್ಯೂ ಡೇಟ್ ಬಂದಾಗ ನೀವು ಆ ಹಣವನ್ನ ಪೂರ್ತಿಯಾಗಿ ಒಂದೇ ₹1 ಬಡ್ಡಿ ಇಲ್ಲದೆ ಕಟ್ಟಿಬಿಡ್ಬೋದು. ಅಂದ್ರೆ ನೀವು ಬ್ಯಾಂಕ್ ದುಡ್ಡನ್ನ ಫ್ರೀಯಾಗಿ ಬಳಸಿದ ಹಾಗೆ ಆಯಿತು. ನೋಡಿ, ನೀವು ಶಿಸ್ತಿನಿಂದ ಕಾರ್ಡ್ ಬಳಸಿದ್ರೆ ಈ 3 ಪ್ರಮುಖ ಲಾಭಗಳು ಸಿಗುತ್ತೆ. ಮೊದಲನೇದಾಗಿ 50 ದಿನಗಳವರೆಗೆ ಬಡ್ಡಿ ಇಲ್ಲದ ಸಾಲ. 2ನೇದಾಗಿ ಒಂದು ಪರ್ಫೆಕ್ಟ್ ಕ್ರೆಡಿಟ್ ಸ್ಕೋರ್. ಮತ್ತು 3ನೇದಾಗಿ ಉಚಿತವಾದ ರಿವಾರ್ಡ್ಸ್ ಮತ್ತು ಪಾಯಿಂಟ್ಸ್. ಪ್ರತಿ ತಿಂಗಳು ನಿಮ್ಮ ಬಿಲ್ಲನ್ನ ಟೈಮಿಗೆ ಸರಿಯಾಗಿ ಮತ್ತು ಪೂರ್ತಿಯಾಗಿ ಪೇ ಮಾಡ್ತಾ ಹೋದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ನಿಧಾನವಾಗಿ ಮೇಲೆ ಹೋಗುತ್ತೆ. ಒಳ್ಳೆ ಕ್ರೆಡಿಟ್ ಸ್ಕೋರ್ ಇದ್ರೆ ಏನಾಗುತ್ತೆ ಅಂದ್ರೆ ಭವಿಷ್ಯದಲ್ಲಿ ನಿಮಗೆ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ಗಳು ಸಿಗುತ್ತೆ. ಇದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಹಣಕಾಸಿನ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ನೀವು ಮಾಡೋ ಪ್ರತಿಯೊಂದು ಖರ್ಚಿಗೂ ನಿಮಗೆ ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ಈ ಪಾಯಿಂಟ್ಸ್ಗಳನ್ನು ನೀವು ಫ್ಲೈಟ್ ಟಿಕೆಟ್ಸ್, ಗಿಫ್ಟ್ ಕಾರ್ಡ್ಸ್ ಅಥವಾ ಕ್ಯಾಶ್ ಬ್ಯಾಕ್ ಆಗಿ ಕೂಡ ಬದಲಾಯಿಸಬಹುದು. ಹೇಗಿದ್ರೂ ನೀವು ಆ ಖರ್ಚು ಮಾಡೇ ಮಾಡ್ತಿದ್ರಿ, ಅದರ ಮೇಲೆ ಇದು ಉಚಿತವಾಗಿ ಸಿಗೋ ಬೋನಸ್ ಅಷ್ಟೇ.
ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಆಟದಲ್ಲಿ ಮಾಸ್ಟರ್ ಆಗೋಕೆ ನೀವು ಪಾಲಿಸಬೇಕಾದ ಕೆಲವು ಸರಳ ಆದರೆ ಬಹಳ ಮುಖ್ಯವಾದ ನಿಯಮಗಳು ಇಲ್ಲಿವೆ. ನೀವು ಕ್ರೆಡಿಟ್ ಕಾರ್ಡ್ ಜಗತ್ತಕ್ಕೆ ಹೊಸಬರಾಗಿದ್ರೆ ಈ 3 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿ. ಮೊದಲನೇದಾಗಿ, ಯಾವುದೇ ವಾರ್ಷಿಕ ಶುಲ್ಕ ಇಲ್ಲದೆ ಇರೋ ಒಂದು ಬೇಸಿಕ್ ಕಾರ್ಡ್ ತಗೊಳ್ಳಿ. ಎರಡನೇದಾಗಿ, ನಿಮ್ಮ ಕ್ರೆಡಿಟ್ ಲಿಮಿಟ್ ಅನ್ನ ಕಡಿಮೆ ಇಟ್ಕೊಳ್ಳಿ. ಮತ್ತು ಮೂರನೇದಾಗಿ, ತುಂಬಾ ಮುಖ್ಯವಾಗಿ, ನೀವು ಮೊದಲೇ ಪ್ಲಾನ್ ಮಾಡಿರೋ ಖರ್ಚುಗಳಿಗೆ ಮಾತ್ರ ಕಾರ್ಡ್ ಬಳಸಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ಗೋಲ್ಡನ್ ರೂಲ್ ಇದು. ಇದನ್ನ ಯಾವತ್ತೂ ಮರಿಬೇಡಿ. ನಿಮ್ಮ ಹತ್ರ ಇಲ್ಲದ ಹಣವನ್ನ ಯಾವತ್ತೂ ಖರ್ಚು ಮಾಡಬೇಡಿ. ಕ್ರೆಡಿಟ್ ಕಾರ್ಡ್ ಅನ್ನೋದು ಹಣ ಪಾವತಿಸೋಕೆ ಇರೋ ಒಂದು ಟೂಲ್ ಅಷ್ಟೇ, ಅದು ನಿಮ್ಮ ಹೆಚ್ಚುವರಿ ಆದಾಯ ಅಲ್ಲ. ಈ ಒಂದು ನಿಯಮವನ್ನ ಪಾಲಿಸಿದರೆ ಸಾಕು, ನೀವು ಯಾವತ್ತಿಗೂ ಸಾಲದ ಬಲೆಗೆ ಬೀಳೋದೇ ಇಲ್ಲ. ಈಗ ನಿಮ್ಗೆ ಇದರ ಹಿಂದಿನ ಕೋಡ್ ಗೊತ್ತಾಗಿದೆ. ಆಟದ ನಿಯಮಗಳು ನಿಮ್ಮ ಮುಂದಿವೆ. ಗೆಲ್ಲೋ ಅವಕಾಶ ಈಗ ನಿಮ್ಮ ಕೈಯಲ್ಲಿದೆ. ಹಾಗಾದ್ರೆ ನೀವು ಸರಿಯಾಗಿ ಆಡ್ತೀರಾ?